ನಮಸ್ಕಾರ. ನಾನು ಡಾಕ್ಟರ್ ಟ್ಯೂಲಿಪ್, ಲ್ಯಾಪ್ರೋಸ್ಕೋಪಿಕ್, ಬೇರಿಯಾಟ್ರಿಕ್ ಮತ್ತು ಮೆಟಬಾಲಿಕ್ ಸರ್ಜನ್. ನಾವು ಕ್ಯಾಮ್ರಿ ಹಾಸ್ಪಿಟಲಲ್ಲಿ ಒಂದು ಶಿಬಿರ ಮಾಡಿದ್ದೀವಿ. ಈ ಶಿಬಿರ ಬೊಜ್ಜು ಜನಗೆ ಮತ್ತು ಡಯಾಬಿಟೀಸ್ ಇರೋ ಜನಗೆ ಏನೇನು ಪರಿಹಾರ ಇದೆ ಅದು ಹೇಳಲಿಕ್ಕೆ ಪ್ಲಸ್ ಎಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಇರುತ್ತೆ ಅಲ್ವಾ, ಗಾಲ್ ಬ್ಲಾಡರ್ ಸರ್ಜರೀಸ್ ಇರಲಿ, ಹರ್ನಿಯಾ ಸರ್ಜರೀಸ್ ಇರಲಿ, ಈ ಎಲ್ಲ ಸರ್ಜರೀಸ್ ಮೇಲೆ ನಾವು 15% ಡಿಸ್ಕೌಂಟ್ ಅಂತ ಕೊಡ್ತಾ ಇದ್ದೀವಿ ಹಾಸ್ಪಿಟ್ಲಿಂದ. ಸೊ ಇದು ಎಲ್ಲ ಹೆಲ್ಪ್ ಆಗುತ್ತೆ ಜನಗೆ. ಪ್ಲಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜನ ಏನು ಅನ್ಕೋತಾರೆ, ನಾವು ದಪ್ಪ ಇದ್ದೀವಿ, ಎಷ್ಟು ವರ್ಷದಿಂದ ದಪ್ಪ ಇದ್ದೀವಿ, ನಮಗೆ ಬೇರೆ ಪರಿಹಾರ ಇಲ್ಲ, ಎಷ್ಟೊಂದು ಟ್ರೈ ಮಾಡ್ತಾ ಇದ್ದೀವಿ, ಬಟ್ ರಿಸಲ್ಟ್ ಬರ್ತಾ ಇಲ್ಲ. ಬಟ್ ನಮ್ಮ ಹತ್ರ ಪರಿಹಾರ ಇದೆ. ಲ್ಯಾಪ್ರೋಸ್ಕೋಪಿ ಅಂದರೆ ಸಣ್ಣ ರಂಧ್ರಗಳ ಮೂಲಕ ನಾವು ಈ ಸರ್ಜರಿ ಮಾಡ್ತೀವಿ. ಈ ಸರ್ಜರಿ ಮೂಲಕ ಗ್ಯಾರಂಟಿ ನೀವು 200 kg ಇದ್ದರೆ ಕೂಡ ವೇಟ್ ಕಡಿಮೆ ಆಗುತ್ತೆ. ಯು ವಿಲ್ ರೀಚ್ ಯುವರ್ ಐಡಿಯಲ್ ವೇಟ್. ಸೊ ಆಮೇಲೆ ನಿಮ್ಮ ಜೀವನ ಶೈಲಿಯಲ್ಲಿ ಚೇಂಜಸ್ ಬಂದು ನಮಗೆ ಡಯಾಬಿಟೀಸ್ ಇರೋರಿಗೆ ಡಯಾಬಿಟೀಸ್ ಇರೋದಿಲ್ಲ. ಈ ಸರ್ಜರಿ ಬರೀ ತೂಕ ಕಡಿಮೆ ಮಾಡೋಕ್ಕಲ್ಲ, ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಸ್, ಡಯಾಬಿಟೀಸ್, BP, ಕೊಲೆಸ್ಟ್ರಾಲ್, ಇದರಿಂದಾನೇ ಪರಿಹಾರ ಆಗಿಬಿಡುತ್ತೆ. ಟೈಪ್ 2 ಡಯಾಬಿಟೀಸ್ ಇರೋರಿಗೆ ಈ ಸರ್ಜರಿ, ಮೆಟಬಾಲಿಕ್ ಸರ್ಜರಿ ನಂತರ ಡಯಾಬಿಟೀಸೇ ಇರೋದಿಲ್ಲ. ಸೊ ಡಯಾಬಿಟೀಸಿಂದ ಬರೋ ಕಾಂಪ್ಲಿಕೇಶನ್ಸೇ ಬರಲ್ಲ ಅಲ್ವಾ. ಸೊ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಬರ್ತಾ ಇದ್ದಾರೆ, ನಮಗೆ ಫ್ರೀ ಕನ್ಸಲ್ಟೇಷನ್ ಇದೆ, ಫ್ರೀ ಬೋನ್ ಡೆನ್ಸಿಟೋಮೆಟ್ರಿ ಮಾಡ್ತಾ ಇದ್ದೀವಿ. ಬಿಕಾಸ್ ನಾವೇನು ಅನ್ಕೋತೀವಿ, ಆಚೆಯಿಂದ ಹೆಲ್ತಿ ಇರ್ತೀವಿ, ಬಟ್ ಒಳಗಡೆ ನಮ್ಮ ಮೂಳೆ ಸರಿ ಇದೆಯಾ, ಹೆಲ್ತಿ ಇದೆಯಾ ಎಲ್ಲ ನೋಡಬೇಕಲ್ವಾ. ಸೊ ಬೋನ್ ಡೆನ್ಸಿಟೋಮೆಟ್ರಿ ಮಾಡ್ತಾ ಇದ್ದೀವಿ ಫ್ರೀಯಾಗಿ. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ, ಡೂ ಯು ನೀಡ್ ಮೆಡಿಕೇಷನ್. ಸೊ ಫ್ರ್ಯಾಕ್ಚರ್ ಏನು ಆಗೋಕ್ಕೆ ಮುಂಚೆ, ಏನು ಪ್ರಾಬ್ಲಮ್ ಬರೋಕ್ಕೆ ಮುಂಚೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಆ ಥರ. ಪ್ಲಸ್ BMIಯಲ್ಲಿ ನಾವು ಬರೀ ನಂಬರ್ ನೋಡ್ತೀವಿ, ನಮ್ಮದು ವೇಟ್ 80, ನಮ್ಮ ವೇಟ್ 120, ಬಟ್ ಅದರಲ್ಲಿ ಶೇಖರಣೆ ಪ್ರಮಾಣ, ಕೊಬ್ಬು ಪ್ರಮಾಣ ಎಷ್ಟಿದೆ ನೋಡಬೇಕು. ಅಂದರೆ ನಾವು 70 ಇದ್ದರೆ ಬಟ್ ಫ್ಯಾಟ್ ಪ್ರಮಾಣ ಜಾಸ್ತಿ ಇದ್ದರೆ, ಮಸಲ್ಸ್ ಕಡಿಮೆ ಇದ್ದರೆ ನೋ ಯೂಸ್. ಸೊ ನಾವು ಮಸಲ್ಸ್ ಇನ್ಕ್ರೀಸ್ ಮಾಡಿ ಫ್ಯಾಟ್ ಕಡಿಮೆ ಮಾಡಬೇಕು, ಆವಾಗ ವೇಟ್ ಸರಿ ಇರುತ್ತೆ.